ಹುಷಾರ ಬತ್ತೀನಿ ಅಂತ ಹೇಳ್ದಂಗ್ ಬಂದಿದ್ಯಾ? ಯಾಕೆ ಮಗ ಹಿಂಗಾಗಿದ್ಯಾ? ನಂಗೆ ಹುಷಾರಿಲ್ಲ ಕಣವ್ವ. ಹುಷಾರಿಲ್ವಾ? ಅಲ್ಲಿ ಪ್ಯಾಟೆಲ್ ತೋರಿಸ್ತ ಡಾಕ್ಟ್ರಿಗೆ? ಅಲ್ಲೆಲ್ಲ ಚೆನ್ನಾಗಿ ನೋಡಕ್ಕಿಲ್ಲ ಮಗ. ಆಮೇಲೆ ನೀನ್ ಡಾಕ್ಟರ್ ಹೇಳ್ದಂಗೆ ಪತ್ತಿ ಇರಕ್ಕೂ ಹಾಕಿಲ್ಲ. ನಮ್ಮೂರ್ ಕೃಷ್ಣಪ್ಪ ಡಾಕ್ಟರ್ ಹತ್ರ ನಡಿ. ಅವ್ರು ಕೊಡೋದ್ 4 ಮಾತ್ರೆ ನನ್ನ ಕೈಲಿ ಬಿಸಿ ರಾಗಿ ಮುದ್ದೆ ತಿಂತಾ ಇದ್ರೆ ಎಂತ ಖಾಲಿನೂ ಓಡೋಗ್ಬಿಡ್ತದೆ. ನನಗೆ ಆಸ್ಪತ್ರೆಗೇನು ಬೇಡ, ನನಗೆ ಸರಿ ಆಯ್ತದೆ. ಇದೇನ್ ಮಗ ಮಕ್ಕಳ ತರ ಆಟ ಮಾಡ್ತಾ ಇದ್ಯಾ ನೀನು? ನನಗೆ ಗದ್ದೆ ಕಳೆಕಿತ್ತು, ಜ್ವರ ಬಂದ್ಬಿಟ್ಟಿತ್ತು. ಒಂದೇ ಒಂದು ಇಂಜೆಕ್ಷನ್ ಹಾಕಿಸ್ಕೊಂಡೆ, ಓಡೋಯ್ತು. ಎದ್ದು ಬಾ, ಇವಾಗ ಆಸ್ಪತ್ರೆಗೆ ಹೋಗವ. ನಾ ಹಿಂಸೆ ಕೊಡವು, ನಿಂದ ಅಮ್ಮ ಎಂತಿನ ಬಾಗಿಲು ತೆಗಿಯವು. ಅಯ್ಯೋ ಶಿವನಿ, ನಾನು ಏನು ಮಾಡ್ಲಿ? ಸರಿ ಎದ್ದು ಬಾ. ಶಿವು, ತಗೋ ಗಂಜಿ ಕುಡಿ. ನೆನೆ ಪ್ಯಾಟೆಯಿಂದ ಬಂದಾಗಿಂದ ಏನು ತಿಂದಿಲ್ಲ ನೀನು. ಗಂಜಿ ಕುಡಿದು ರೆಡಿಯಾಗಿ ಆಸ್ಪತ್ರೆಗೆ ಹೋಗವ. ನಂಗೆ ಬೇಡವು, ನನ್ಗೆ ಹಸಿವಿಲ್ಲ. ಗಂಜಿ ಬೇಡವಾ? ಒಂದು ರೊಟ್ಟಿ ಹಾಕ್ಕೊಡ್ಲಾ? ಮತ್ತೆ ಏನು ತಿಂತೀಯ ಅಂತ ಹೇಳು, ಅದನ್ನೇ ಮಾಡ್ಕೊಡ್ತೀನಿ. ನನಗೇನು ಬೇಡ, ನೀನು ಒಟ್ಟಿಗೆ ತಿನ್ನೋಗವ. ನೀನೇನು ತಿಂದೆ ಹೆಂಗಿರುವಾಗ ನನ್ನ ಗಂಟ್ಲಿಗೆ ಅನ್ನ ಎಳಿತದ ಮಗ. ನೋಡು ಮಗ, ನಿನ್ನ ಗಂಜಿ ಕೂಡ ಸೇರ್ತಾ ಇಲ್ಲ. ಬಾ ಆಸ್ಪತ್ರೆಗೆ ಹೋಗೋಣ, ಎಲ್ಲ ಸರಿ ಹೋಯ್ತದೆ. ನಾನು ಚೆನ್ನಾಗಿರೋದು ನಿಂಗೆ ಇಷ್ಟ ಇಲ್ವಾ? ಯಾಕೆ ಮಗ ಹಿಂಗೆಲ್ಲ ಮಾತಾಡ್? ನನ್ನ ಹೊಟ್ಟೆ ಉರಿಸ್ತೀಯ? ನನ್ನ ಪಾಡಿಗೆ ಬಿಟ್ಬಿಡವು, ನನಗೆ ಹುಷಾರಾಯ್ತದೆ. ಅಯ್ಯೋ ದೇವ್ರೆ, ಇವ್ ನನ್ನ ಮಾತೇ ಕೇಳ್ತಾ ಇಲ್ವಲ್ಲ, ನಾನು ಏನ್ ಮಾಡ್ಲಿ? ಒಂದವನ್ ಮಗ ತುಂಬಾ ಹುಷಾರಿಲ್ಲ, ಅವ್ನಿಗೆ ಆಸ್ಪತ್ರೆಗೆ ಹೋಗನ್ ಬಾ ಮಗ ಅಂದ್ರೆ ಬರಕಿಲ್ಲ ಅಂತ ಆಟ ಮಾಡ್ತಾವನ್ ಮಗ. ನಾನು ಏನು ಮಾಡ್ಲಿ? ನೆನ್ನೆಯಿಂದ ಅವ್ನ ಒಟ್ಟಿಗೆ ಏನು ತಿಂದಿಲ್ಲ. ಅವ್ನ್ಗೋಸಿ ಬುದ್ಧಿ ಹೇಳಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ ಮಗ. ನಿನ್ ತಮ್ಮಯ್ಯ ಅಂತೀನಿ. ಅಳ್ಬೇಡಕ್ ನಾವು ಯಾಕೆ ಹಾಸ್ಪಿಟ್ಲ್ ಹೋಗಲ್ಲ ಅಂತವನು? ಬಾ, ನಾ ಕೇಳ್ತೀನಿ. ಬಾ ಬಾ. ಶಿವ, ಬಾ ಸತ್ಯ, ಚೆನ್ನಾಗಿದೆಯಾ ಸತ್ಯ? ನಾನ್ ಚೆನ್ನಾಗಿರೋದಿರ್ಲಿ ಕೊಡ. ನಿಮ್ದೇನೋ ಇದು ಸ್ಥಿತಿ, ಯಾಕೋ ಹಿಂಗಾಗ್ಬಿಟ್ಟಿದ್ಯಾ ಶಿವು? ನನಗೇನು ಆಗಿಲ್ಲ, ಹುಷಾರಾಗುತ್ತೆ. ನೀನ್ ಹಿಂಗೆ ಮನೆ ಒಳಗೆ ಕೂತಿದ್ರೆ ಚೆನ್ನಾಗಿ ಹುಷಾರಾಯ್ತೀಯ. ನೆನ್ನೆ ಬಂದಿತ್ತವಿಂದ ಹಿಂಗೆ ಕೂತವನ್ ಮಗ. ಅವ್ವ, ಏನೋ ಅವ್ವ ಪಾಪ ನಿಮ್ಗಾಗಿರೋದು ನೋಡವ್ವ, ಎಷ್ಟು ದುಃಖ ಪಡ್ತಿದ್ ಗೊತ್ತಾ? ನಡಿ ಫಸ್ಟ್ ಹಾಸ್ಪಿಟ್ಲ್ ಹೋಗುವ. ಇಲ್ಲ ಕಣ, ಮಾತ್ರೆ ತಗೊಂಡಿದ್ದೀನಿ, ಹುಷಾರಾಗುತ್ತೆ. ದೋಸ್ತಿ, ಯಾಕೆ ಹಿಂಗಿದ್ರತಾ ಇದೆಯಾ? ವಿಜ್ಞಾನ ಇವತ್ತು ಎಷ್ಟು ಮುಂದುವರೆದಿದ್ ಗೊತ್ತಾ? ಮೊನ್ನೆ ನಮ್ಮೂರು ನಿಂಗಮ್ಮಂಗೆ ಹಸುತ್ತಿಯುವುದು ಹೊಟ್ಟೆ ತೂತಾಗ್ಬಿಟ್ಟಿತ್ತು ಕಣೋ. ಅದಕ್ಕೆ ಅದನ್ನೇ ಹುಷಾರು ಮಾಡೋರೆ. ನಡಿ 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 ಹಾಸ್ಪಿಟ್ಲ್ಗೆ ಹೋಗುವ. ನಾನು ಬರಲ್ಲ ಕಣೋ. ಆಸ್ಪತ್ರೆಗೆ ಬರ್ತಿರೋಂಥದ್ದು ಏನೋ ಆಗೈತೆ. ನನ್ನ ಫ್ರೆಂಡ್ ಆಸ್ಪತ್ರೆಯಲ್ಲಿ ಕೆಲಸ ಮಾಡೋದು, ಬಾ ಹೋಗೋಣ. ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕು ಕಣೋ. ಅದೇನು ಹೇಳು ಅವ್ವ, ನಾವು ಸ್ವಲ್ಪ ಹೊಲ್ದ ಹತ್ರ ಹೋಗಿ ಬರ್ತೀವಿ. ನಮ್ಮೂರ್ ಮಾರವ್ವ, ನನ್ನ ಕಂದನ್ಗೆ ಏನು ಇದ್ದಂಗೆ ಕಾಪಾಡ್ತಾಯಿ. ನಿನ್ಗೆ ಅರ್ಕೆ ಓದ್ಕೊಂತೀನಿ. ಏ ಶಿವು, ಏನೋ ಮಾತಾಡಬೇಕು ಅಂತ ಇಲ್ಲಿ ಗಂಟ ಕರ್ಕೊಬಂದ್ರು, ಏನು ಮಾತಾಡೋ ಸುಮ್ಮನೆ ನಿಂತಿದ್ಯಲ್ಲೋ, ಏನೋ ಅದು? ಸತ್ಯ, ನಾನು ಸತ್ತೋಗ್ಬಿಡ್ತೀನಿ ಕಣೋ. ಏ ಯಾಕೋ ಏನೇನೋ ಮಾತಾಡ್ತಾ ಇದೆಯಲ್ಲ? ನಾನೇನೇನೋ ಮಾತಾಡ್ತಾ ಇಲ್ಲ ಕಣೋ, ಸತ್ಯನೇ ಹೇಳ್ತಾ ಇದ್ದೀನಿ. ನನಗೆ ನಾನು ಸಾಯ್ತೀನಿ ಅಂತ ನನಗೆ ಭಯ ಇಲ್ಲ, ಆದರೆ ನನ್ನನ್ನೇ ನಂಬಿರೋ ನನ್ನ ತಾಯಿ ನೆನೆಸ್ಕೊಂಡ್ರೆ ನನಗೆ ತುಂಬ ನೋವಾಗುತ್ತೆ ಕಣೋ. ಏ ಶಿವು, ತಮಾಷೆ ಮಾಡಬೇಡ ಕಣೋ, ನನಗೆ ತುಂಬ ಭಯ ಆಗುತ್ತೆ. ಸತ್ಯ, ನಾನು ಸತ್ತ ಮೇಲೆ ನಮ್ಮಮ್ಮ ನೀನೇ ನೋಡ್ಕೊಬೇಕು ಕಣೋ. ನಮ್ಮಮ್ಮ ಈ ಊರು ಬಿಟ್ಟು ನನ್ನ ತಂಗಿ ಮನೆಗೆ ಹೋಗ್ಬೋದು, ಆದರೆ ಅವರಲ್ಲಿ ಹೋಗಲ್ಲ. ನಮ್ಮನಿಗೋಸ್ಕರ 15 ಲಕ್ಷ ದುಡ್ಡಿಟ್ಟಿದ್ದೀನಿ. ನಮ್ಮ ಆಸ್ತಿ ಎಲ್ಲ ನೀನೇ ತಗೋ. ನಮ್ಮ ಅಮ್ಮನ್ನ ಚೆನ್ನಾಗಿ ನೋಡ್ಕೋ ಗೆಳೆಯ. ನಮ್ಮ
ಅಮ್ಮನ್ನ ಕೊನೆಗಾಲದಲ್ಲಿ ಒಂಟಿಯಾಗಿ ಬಿಟ್ಟು ಹೋಗ್ತಾ ಇದ್ದೀನಿ. ಅವ್ರಿಗೆ ಸೇವೆ ಮಾಡೋ ಭಾಗ್ಯ ನಾನು ಕೇಳ್ಕೊಂಬರ್ಲಿಲ್ಲ ಗೆಳೆಯ. ಯಾಕೋ ಹಿಂಗೆಲ್ಲ ಮಾತಾಡ್ತಿದ್ಯಾ? ಈಗ ಸಾಯುವಂಥದ್ದು ಏನೋ ಆಗಿದೆ. ಸತ್ಯ, ನನಗೆ HIV ಇದೆ ಕಣೋ. ಶಿವು, ನಾನು ಲೋಫರ್ ನನ್ನ ಮಗ, ಲಫಂಗ್ ನನ್ನ ಮಗ ಕಣೋ. ಊರೂರು ಅಲಿಯೋ ಪೋಲಿ ಕಣೋ. ನಿನ್ನನ್ನು ದೇವರು ಅಂದ್ಕೊಂಡಿದ್ನಲ್ಲ. ಛೇ, ಬಯ್ಯಿ, ನಾನು ತಪ್ಪು ಮಾಡ್ಬಿಟ್ಟೆ. ಕೆಟ್ಟಗಳಿಗೆ ನನ್ನ ತಪ್ಪು ಮಾಡಿಸ್ಬಿಡ್ತು. ಮಾಡಿದ ತಪ್ಪಿಗೆ ತುಂಬ ಶಿಕ್ಷೆ ಅನುಭವಿಸ್ತಾ ಇದ್ದೀನಿ. ನಾನು ಮದುವೆ ಆಗ್ತೀನಿ ಅಂತ ಬಂದಾಗ ನಮ್ಮ ಅಮ್ಮನ ನೀನು ಮದುವೆ ಮಾಡಿದರೆ ನಿನ್ನ ಥರನೇ ಹೆಂಡತಿ ಮಗು ಅಂತ ಸುಖವಾಗಿರ್ತಿದ್ನೇನೋ. ನಮ್ಮಮ್ಮ ನನ್ನ ತಂಗಿ ಮದುವೆ ಆಗಬೇಕು, 4 ಜನದಂತೆ ಒಂದು ಮಟ್ಟಕ್ಕೆ ಬರಬೇಕು ಅಂತ ತಡೆದ್ರು. ನಮ್ಮಮ್ಮ ಆಗ ಮಾಡಿದ್ದು ಸ್ವಾರ್ಥ ಅಲ್ಲ, ಪ್ರತಿಯೊಬ್ಬ ತಂದೆ ತಾಯಿ ಹೇಳೋ ಮಾತದು. ನಮ್ಮಮ್ಮ ನಮ್ಮ ಅಪ್ಪನ ಕಳ್ಕೊಂಡು ನಮ್ಮನ್ನು ಎಷ್ಟು ಕಷ್ಟಪಟ್ಟು ಸಾಕವಳೆ. ದಿನೇ ಜೀವನ ಅಂತ ಅಂದ್ಕೊಂಡಿರೋ ನಮ್ಮ ಅಮ್ಮನಿಗೆ ಈ ವಿಷಯ ಗೊತ್ತಾದರೆ ಪ್ರಾಣನೇ ಬಿಟ್ಬಿಡ್ತಾರೋ. ಅಮ್ಮನ ನೋಡ್ಬೇಕು ಅನ್ನಿಸ್ತು. ಕೊನೆ ಸಾರಿ ನಾವು ಅಮ್ಮನ ನೋಡ್ಕೊಂಡು ಎಲ್ಲ ವಿಷಯನೂ ನಿನ್ಗೆ ಹೇಳಿ ಯಾರಿಗೂ ಕಾಣದೇ ಇರೋಂಥ ಜಾಗಕ್ಕೆ ದೂರ ಹೊರಟೋಗೋಣ ಅಂತ ಬಂದೆ. ಶಿವು, ನಿನಗೇನು ಆಗಲ್ಲ ಕಣೋ. ನೀನು ಎಲ್ಲೂ ಹೋಗ್ಬೇಕಾಗಿಲ್ಲ. ನಾನು ಮೊನ್ನೆ ತಾನೇ ಆಸ್ಪತ್ರೆಗೆ ಹೋಗಿದ್ದೆ. ತುಂಬ ಜನ HIV ಪೇಷಂಟ್ಗಳನ್ನ ನೋಡಿದೆ. ಅವರು ಬದುಕ್ತಾರಂತೋ. ನನ್ನ ಫ್ರೆಂಡ್ ಅಲ್ಲೇ ಕೆಲಸ ಮಾಡೋದು. ಇದೆಲ್ಲ ನನಗೆ ಅವನೇ ಹೇಳಿದ್ದು. ಬೇಡ ಸತ್ಯ, ಡಾಕ್ಟ್ರು ಈ ರೋಗದ ಬಗ್ಗೆ ಹಾಗೆ ಹೀಗೆ ಅಂತ ದೊಡ್ಡ ವಿಷಯ ಮಾಡಿದ್ರೆ ಎಲ್ರಿಗೂ ಗೊತ್ತಾಗಿ ಬೇಡ ಕಣೋ. ಶಿವು, ಈ ರೋಗಕ್ಕೆ ಗುಪ್ತ ಔಷಧಿ ಮಾಡ್ತಾರಂತೆ. ದಯವಿಟ್ಟು ನನ್ನ ಮಾತು ಕೇಳೋ, ಬಾ ನನ್ನ ಜೊತೆ. ಬೇಡ ಸತ್ಯ, ನಾನು ಬರಲ್ಲ. ಓ ದೋಸ್ತಿ, ನಿಮ್ಗೆ ಹೆಂಗೆ ಹೇಳೋದು ಅರ್ಥ ಆಗಲ್ವಲ್ಲೋ. ನಿನಗೆ ತಡಿ, ಒಂದು ನಿಮಿಷ ನನ್ನ ಫ್ರೆಂಡ್ ಫೋನ್ ಮಾಡಿ ಅವನೇ ಇಲ್ಲಿ ಕರೆಸ್ತೀನಿ. ಏನಿಲ್ಲ ರಾಮ, ಬಾ. ಏನ್ ಸಮಾಚಾರ? ಏನಿಲ್ಲ, ಇವನು ನನ್ನ ಫ್ರೆಂಡು ಶಿವು ಅಂತ. ನಾನಿವನು ಚಿಕ್ಕ ವಯಸ್ಸಿಂದ ಫ್ರೆಂಡ್ಸು. ನೀನು ಇತ್ತೀಚೆಗೆ ಇವ್ರಿಗೆ ಬಂದು ನನ್ನ ಫ್ರೆಂಡ್ಸ್ ಆಗಿತ್ತು. ಹಾಯ್. ತರ ಇದ್ದಾರೆ, ಹುಷಾರಿಲ್ವಾ? ನಮ್ಮ ಆಸ್ಪತ್ರೆ ಕರ್ಕೊ ಬರುತ್ತಾನೆ. ಅದೇ ಪ್ರಾಬ್ಲಮ್ ಕಣೋ, ಹಾಸ್ಪಿಟ್ಲಿಗೆ ಬರಲ್ಲ ಅಂತ. ಯಾಕೆ ಭಯ ಪಡ್ತಾವ್ ಕಣೋ. ಭಯ ಪಡ್ತಾರ? ಯಾಕೆ ಭಯ ಪಡ್ತಾರೆ? ಆಸ್ಪತ್ರೆ ದೇವಸ್ಥಾನ ಇದ್ದಂಗೆ. HIV ಇದೆ. ಈ ವಯಸ್ಸಲ್ಲಿ ಬೇಕಿತ್ತಾ? ದೋಸ್ತಿ, ಎಲ್ಲ ಬೈಬೇಡ ಕಣೋ. ನನ್ನ ಗೆಳೆಯ ತುಂಬ ಒಳ್ಳೆಯವನು ಕಣೋ. ಯಾವುದೋ ಒಂದು ಕೆಟ್ಟಗಳಿಗೆ ಈ ಥರ ಮಾಡಿಸ್ಬಿಟ್ಟಿದೆ ಅವನ ಕೈಯಿಂದ. ನೀನು ಸ್ವಲ್ಪ ಅವ್ನು ಧೈರ್ಯ ಹೇಳೋ. ಈ ರೋಗದ ಬಗ್ಗೆ ಎಲ್ಲರಿಗೂ ಹೇಳ್ಬಿಡ್ತಾರೆ ಅಂತ ಬರಲ್ಲ ಅಂತ ಹೇಳಿ. ನೋಡಿ, ಈ ರೋಗಕ್ಕೆ ಔಷಧಿ ಕಂಡುಹಿಡಿದಿದ್ದಾರೆ, ಆದರೆ ಪೂರ ಗುಣ ಆಗಲ್ಲ. HIV ವೈರಸ್ ಒಂದ್ಸಲ ಬಂದಮೇಲೆ ಮತ್ತೆ ಹೋಗಲ್ಲ. ಅದು ಹೆಚ್ಚು ತೊಂದರೆ ಕೊಡ್ದಂಗೆ ಮಾತ್ರೆ ಕಂಡಿದ್ದೀವಿ. ಮಾತ್ರೆನ ಯಾವುದೇ ಕಾರಣಕ್ಕೂ ನಿಲ್ಸಲ್ಲ. ನಿಮ್ಗೆ HIV ಇದೆ ಅಂತ ಯೋಚನೆ ಮಾಡಿ ಧೂಮಪಾನ ಮಾಡ್ತಾರೆ, ಸ್ವಚ್ಛವಾಗಿರ್ಬೇಕು. ನಿಮ್ಮ ಲೈಫ್ ಹಾಳಾದಂಗೆ ಬೇರೆಯವ್ರ ಲೈಫ್ನ ಹಾಳು ಮಾಡೋಕ್ಕೆ ನೋಡ್ಬೇಕು. ನೀವೇನಾದರೂ ಮದುವೆ ಆದರೆ ನಿಮ್ಮ ವ್ಯಕ್ತಿಗೆ ಮಕ್ಕಳಿಗೆಲ್ಲ HIV ವೈರಸ್ ಬಂದು ನರಳಬೇಕಾಗುತ್ತೆ. ಯಾವುದೇ ಹ್ಯಾಬಿಟ್ಸ್ ಮಾಡಬಾರ್ದು. ಮಾತ್ರೆಗಳನ್ನ ಕರೆಕ್ಟಾಗಿ ತಗೊಳ್ಬೇಕು. ಹಿಂಗಿದ್ರೆ ಒಳ್ಳೆ ಆರೋಗ್ಯ ಮೇಂಟೈನ್ ಮಾಡ್ಕೊಂಡು ಬಂದರೆ ಒಂದು 50 ವರ್ಷ ಬದುಕೋರು, ಒಂದು 20 ವರ್ಷ. ಇನ್ನೂ ಚೆನ್ನಾಗಿ ಆರೋಗ್ಯ ನೋಡಿಕೊಂಡ್ರೆ ಇನ್ನೂ ಹೆಚ್ಚು ವರ್ಷಗಳ ಕಾಲ ಬದುಕು. ದೋಸ್ತಿ, ಇವನು ಎಲ್ರಿಗೂ ಗೊತ್ತಾಗುತ್ತೆ ಮಾನ ಮರ್ಯಾದೆ ಪ್ರಶ್ನೆ ಅಂತನೋ. ಪ್ರಾಣಕ್ಕಿಂತ ಮಾನ ಮರ್ಯಾದಿನ ತಪ್ಪಾಗೋಗಿದೆ. ಹಂಗಂತ ಪ್ರಾಣ ಕಳ್ಕೊಳ್ಳೋದು ತಪ್ಪು. ನಿಮ್ಗಲ್ದಿದ್ರು ನಿಮ್ಮ ನಂಬಿರೋರ್ಗೋಸ್ಕರ ಬದುಕಿ. ಈ ಮಾತ್ರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಫ್ರೀಯಾಗಿ ಸಿಗುತ್ತೆ. 2-3 ತಿಂಗಳಿಗೊಂದ್ಸಲ ಚೆಕ್ ಮಾಡ್ತಾರೆ.
ಇವಾಗ್ಲಾರು ಬರ್ತೀರಾ? ಏನು ದೋಸ್ತಿ ಓಕೆನಾ? ಅಮ್ಮ, ನಾನು ಯಾಕೆ ಇಷ್ಟೊಪ್ಪು ಸಣ್ಣಗಿದ್ದೀನಿ? ನೀನು ನೋಡಿದ್ರೆ ಕೆಂಪಗೆ ಗುಂಡಿಗಿದೀಯಾ. ನೀನು ನಿಮ್ಮ ಅಪ್ಪನಂಗೆ ಕಣೋ. ಮಗ ಪೇಟೆಗೆ ಹೋಗಿ ರೆಡಿ ಆಗ್ತಾ ಇದೆಯಾ? ಹಂಗೆ ಹೆಣ್ಣು ನೋಡ್ತೀನಿ, ಮದುವೆ ಆಗ್ಬಿಡೋ. ಅವ್ವ, ನಾನು ಯಾವ ಪೇಟೆಗೆ ಹೋಗಲ್ಲ, ಮದುವೆನೂ ಆಗಲ್ಲ. ಮಗ ನಮ್ಮೂರು ದೇವಿಗೆ ಅರ್ಕೆ ತೀರಿಸ್ಬೇಕು. ನಾನು ನೀನು ಹುಷಾರಾಗ್ಲಿ ಅಂತ ಅರ್ಕೆ ಮಾಡ್ಕೊಂಡಿದ್ದೀನಿ. ನಮ್ಮೂರು ದೇವಿಗೆ ಅಕ್ಕೆ ತೀರ್ಸೋಣ. ಅವೋ ನನ್ನ ಮದುವೆ ಆಗೋರು ನೀನು ಚೆನ್ನಾಗಿ ನೋಡ್ಕೊಳ್ಳಲ್ವಂತೆ, ಹಂಗಂತ ನನ್ನ ಜಾತಕದಲ್ಲಿ ಬರ್ತೈತೆ. ಹಂಗಂತ ನೀನು ಕನ್ಸ್ ಕಾಣ್ಬೇಡ. ಹಂಗೆಲ್ಲ ಏನು ಆಗತ್ತಿಲ್ಲ ಮಗ. ಅವ್ವ, ನೀನು ಸುಮ್ಕಿರೋ. ಯಾರೇ ಕೂಗಾಡಲಿ, ಊರೇ ಹೋರಾಡಲಿ. ನನ್ನ ಮಗ ಹಿಂಗೆ ನಗ್ನಗ್ತಾ ಇರಂಗೆ ಕಾಪಾಡೋ ದೇವ್ರೆ. ಸದ್ಯ ಹಿಂಗೆ ಆಚೆ ಹಂಗೆ ಹೊಲ ಗದ್ದೆಲ್ಲ ಸುತ್ತಾಡ್ಕೊಂಡ್ ಬರೋಣ ಅಂತ. ಸುತ್ತು ಮಾತ್ರೆಗಳು ಕರೆಕ್ಟಾಗಿ ತಗೋತಾ ಇದ್ದಾನೆ. ತಗೊಂತ ಇದ್ದೀನಿ ದೋಸ್ತಿ. ನೀ ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನಾನು ಸತ್ತೋಗ್ತಾ ಇದ್ದೆ. ನಮ್ಮ ಕೈಲಿ ಏನಿದೆ ದೋಸ್ತಿ, ಎಲ್ಲ ಭಗವಂತನ ಕೈಲಿದೆ. ನಾಳಿಸ್ದಾಗ ನಾವು ಆಡ್ಬೇಕಷ್ಟೇ. ಅದಕ್ಕೆ ಹೋಗೋಣ.